ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಪುರಂದಾಸರ ಆರಾಧನೆ ನಿಮಿತ್ತ ಪುರಂದಾಸರ ಮಹಿಮೆಯನ್ನು ಹೇಳಬೇಕು ಅಂತ ಕೂತ್ಕೊಂಡಿದೆ. ಹೇಳ್ತಾರೆ, ಮನ್ಮನೋಭಿಷ್ಟದಾತಾರಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಮನಸ್ಸಿನ ಅಭಿಷ್ಟಗಳನ್ನು ಪೂರ್ತಿ ಮಾಡೋರು. ಅಷ್ಟೇ ಅಲ್ಲ, ಇನ್ನು ಬೇಡ್ಕೊಳ್ಳದೆ ಓದಿದ್ರೂ ಅವುಗಳನ್ನು ಸಹ ಪೂರ್ತಿ ಮಾಡ್ತಾರೆ. ಅಂತಹ ಶ್ರೇಷ್ಠರಾಗಿರುವಂತಹ ಪುರಂದರ ಗುರುಗಳನ್ನು ನಾನು ನಮಸ್ಕಾರ ಮಾಡ್ತೇನೆ. ಅವರು ಎಂಥವರು ದಾಸ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ದಾಸರಾಗಿದ್ದಾರೆ, ಅದರಲ್ಲಿ ಶ್ರೇಷ್ಠರಾದವರು ಪುರಂದರದಾಸರು. ಅಷ್ಟೇ ಅಲ್ಲ, ಅವರು ದಯಾನಿಧಿಗಳು ಅಂತ ಹೇಳ್ತಾ ಇದ್ದಾರೆ. ದಯಾ ಸಮುದ್ರರಾಗಿದ್ದಾರೆ. ಯಾರು ಅವರನ್ನು ಭಕ್ತಿಯಿಂದ ಭಜಿಸುತ್ತಾರೆಯೋ, ಅವರ ಪದ್ಯಗಳನ್ನು ಭಕ್ತಿಯಿಂದ ಯಾರು ಹೇಳ್ತಾರೆಯೋ ಅವರಿಗೆ ಅವರು ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪುರಂದಾಸರ ಗುರುಗಳಾಗಿರುವಂತಹ ಸ್ವರೂಪೋದ್ಧಾರಕರಾಗಿರುವಂತಹ ಶ್ರೀ ವ್ಯಾಸರಾಯ ಸ್ವಾಮಿಗಳು, ವ್ಯಾಸರಾಯರು ಪುರಂದಾಸರ ಗುಣಕಥನವನ್ನು ಮಾಡುತ್ತಾ, ತಮ್ಮ ಶಿಷ್ಯನ ಗುಣಕಥನವನ್ನು ಮಾಡುತ್ತಾ ಪದ್ಯವನ್ನು ಬರೆದಿದ್ದಾರೆ. ನೋಡ್ರಿ, ಅವ್ರು ಎಷ್ಟು ಪುಣ್ಯವಂತರಿರಬೇಕು ಪುರಂದಾಸ. ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವ, ಗ್ರಾಸಕ್ಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು, ದಾಸನೆಂದು ತುಳಸಿ ಮಾಲೆಗಳ ಧರಿಸಿ, ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ್ತ ಕಾಸು ಗಳಿಸುವ ಪುರುಷ ಹರಿದಾಸನೇ. ಪಾಠಕನ ತೆರನಂತೆ ಪದಗಳನ್ನು ತಾಪಾಡಿ, ಕೂಟ ಜನರ ಮನವ ಸಂತೋಷಪಡಿಸಿ, ಗೂಟನಾಮವನೆಟ್ಟು ಕೋವಿದನು ತಾನೆನುತ ಬೂಟಿಕೆಯ ಮಾಡಿದವ ಹರಿದಾಸನೇ. ಡಂಬದಿಂ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ, ಅಂಬುಜೋದ್ಭವ ಪಿತನ ಆಗಮಗಳೇರ್ಯದೆ ತಂಬೋರೆ ಮೇಟಿದವ ಹರಿದಾಸನೇ. ಯಾಯವಾರವ ಮಾಡಿ ವಿಪ್ರಾರಿಗೆ ಪೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭೆ, ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗೆಟ್ಟು ಗಾಯನವ ಮಾಡಲವ ಹರಿದಾಸನೇ. ನೀತಿಯಲ್ಲವನರಿತು ನಿಗಮ ವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೇ, ಗೀತ ನರ್ತನದಿ ಶ್ರೀಕೃಷ್ಣನ್ನ ಪೂಜಿಸುವ ಪೂತಾತ್ಮ ಪುರಂದಾಸರರಿವರಯ್ಯ. ನೋಡ್ರಿ, ಪುರಂದಾಸರು ಎಷ್ಟು ಮಹಾಮಹಿಮರಿರಬೇಕು ಅಂತಂದರೆ, ಅವರು ವ್ಯಾಸರಾಯರ ಶಿಷ್ಯರು. ಲೋಕದಲ್ಲಿ ಗುರುಗಳನ್ನು ಶಿಷ್ಯರು ಸ್ತೋತ್ರ ಮಾಡೋದುಂಟು, ಆದರೆ ಇಲ್ಲಿ ಗುರುಗಳೇ ಶಿಷ್ಯರನ್ನು ಸ್ತೋತ್ರ ಮಾಡಿ ಹಾಡುವುದು ಅತ್ಯಂತದ ಮಹತ್ವದ ಸಂಗತಿಯಾಗಿದೆ. ಯಾರು ಎಷ್ಟೆಷ್ಟರ ಮಟ್ಟಿಗೆ ಭಾಗವತ ಧರ್ಮದ ಪುನರುದ್ಧಾರ ಮಾಡಿದವರೆಂದು ಹೆಸರು ಪಡೆದಿರಲಿ, ಯಾರು ಎಷ್ಟೆಷ್ಟು ದೇವರ ನಾಮಗಳನ್ನು ಹಾಡಿರಲಿ, ಪುರಂದರದಾಸರು ಭಾಗವತ ಧರ್ಮಕ್ಕೆ ಮಾಡಿರುವಂತಹ ಸೇವೆಯನ್ನು ಸ್ಮರಿಸದಿದ್ದರೆ, ಪುರಂದರದಾಸರ ಮಾಡಿದಂತಹ ದೇವರ ನಾಮಗಳನ್ನು ಹಾಡದಿದ್ದರೆ ಅದು ಭಾಗವತ ಧರ್ಮವೇ ಅನಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಡದೇ ಇದ್ರೆ ಅವರು ನಿಜವಾದ ದಾಸರು ಅಲ್ಲ ಅಂತ ಹೇಳ್ತಾರೆ. ಭಾಗವತ ಧರ್ಮ ಉಪದೇಶಕ್ಕೆ ವ್ಯವಸ್ಥಿತವಾದ ಮಾರ್ಗವನ್ನು ತೋರಿಸಿಕೊಟ್ಟವರು ಪುರಂದರದಾಸರು. ಕೀರ್ತನೆಯನ್ನು ಮಾಡುವವರಿಗೆ ಹಾದಿಯನ್ನು ತೋರಿಸಿಕೊಟ್ಟವರು ಪುರಂದರದಾಸರು. ದಕ್ಷಿಣ ಭಾರತದ ಆಂಧ್ರ, ತಮಿಳು, ಕನ್ನಡ ನಾಡುಗಳಲ್ಲಿ ಎಲ್ಲರೂ ಪುರಂದರದಾಸರನ್ನು ಸ್ಮರಣೆ ಮಾಡ್ತಾರೆ.
ಎಲ್ಲರೂ ಅವರ ದೇವರ ನಾಮವನ್ನು ಹಾಡ್ತಾರೆ. ಪುರಂದಾಸರ ಹೆಸರಿನಲ್ಲಿ ಜಾತಿ ಮತ ವ್ಯತ್ಯಾಸ ನೋಡುವವರು ಯಾರೂ ಇಲ್ಲ. ಅಂತಹ ಮಹಾಮಹಿಮರಾಗಿದ್ದಾರೆ ಪುರಂದರದಾಸರು ಅಂತ ಹೇಳ್ತಾ ಇದ್ದಾರೆ. ಇಂತಹ ಉಪಕಾರಿಗಳಾಗಿದ್ದಾರೆ ಪುರಂದರದಾಸರು. ಮನುಷ್ಯ ಮಾತ್ರದಿಂದ ಸಾಧ್ಯವಾಗದ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿರುವುದರಿಂದ ಪುರಂದರದಾಸರು ಸಾಮಾನ್ಯರಲ್ಲ, ಮನುಷ್ಯ ದೇಹದಲ್ಲಿ ಬಂದ ದೇವತೆಗಳೇ ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅವರ ಶಿಷ್ಯಾಗ್ರೇಸರಾಗಿರುವಂತಹ ವಿಜಯದಾಸರು ಒಂದು ಉದಯರಾಗದಲ್ಲಿ ಪುರಂದರದಾಸರ ಸಂಪೂರ್ಣ ಚರಿತ್ರೆಯನ್ನು 9 ನುಡಿಗಳಲ್ಲಿ ಹಾಡಿದ್ದಾರೆ. ನೋಡಿ ಅವರ ಮಹಿಮೆ ಎಷ್ಟಿರಬೇಕು. ಮೊದಲು ದಾಸರಾಯರು ಬರೆದಿರುವಂತಹ ಹಾಡನ್ನು ನೋಡ್ರಿ ಗುರುಗಳೇ ಹೇಳ್ತಾರೆ, ಅವ್ರು ಎಷ್ಟು ಮಹಿಮೆ ಅಂತಿರಬೇಕು. ದಾಸರೆಂದರೆ ಪುರಂದರ ದಾಸರಯ್ಯ. ಕೈಯಲ್ಲಿ ತಾಳಿ ತಂಬೂರಿ ಹಿಡ್ಕೊಂಡು ತಿರುಗಿದ ದಾಸರಲ್ಲ, ನಿಜವಾದ ದಾಸರು ಪುರಂದರ ದಾಸರೇ. ವಾಸುದೇವ ಕೃಷ್ಣನ ಸೂಸಿ ಪೂಜಿಸುವ ಅಂತ ಇದ್ದಾರೆ. ಶ್ರೀಕೃಷ್ಣನನ್ನ ಭಕ್ತಿಯಿಂದ ಪೂಜಿಸುವಂತಹ ದಾಸರಾಗಿರುವ ಪುರಂದರದಾಸರು ನಿಜವಾದ ದಾಸ. ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಪೊಕ್ಕು, ಹೊಟ್ಟೆಗಿಲ್ಲ ಅಂತ ಹೇಳಿ ಮನೆ ಮನೆಗೆ ತಿರುಗಿ ಕೊರಳಲ್ಲಿ ದಾಸನೆಂದು ತುಳಸಿ ಮಾಲೆಗಳ ಧರಿಸಿ, ನಾವು ದಾಸರಿದ್ದೇವೆ ಅಂತ ಹೇಳಿ ಕೊರಳಲ್ಲಿ ತುಳಸಿ ಮಾಲೆಗಳನ್ನ ಹಾಕಿ ಬೇಸರಿಲ್ಲದೆ ಅವರ ಕಾಡಿ ಬೇಡಿ ಬಳಲಿಸುತ್ತ ಕೊಡತನಕ್ಕೆ ಬಿಡೋದಿಲ್ಲ. ಅವ್ರನ್ನ ತಾಳ ತಂಬೂರು ಹಿಡ್ಕೊಂಡು ದೇವರು ಹಾಡ್ತಿರ್ತಾರೆ, ಆದರೆ ಕೊಡತನಕ್ಕೆ ಬಿಡೋದಿಲ್ಲ. ಅಂತಹ ಕಾಡಿ ಬೇಡಿ ಅವರನ್ನು ತ್ರಾಸು ಕೊಟ್ಟು ಕಾಸು ಗಳಿಸುವ ಪುರುಷ ಹರಿದಾಸನೇ. ಅಂತಹ ದುಡ್ಡನ್ನು ಗಳಿಸುವವನು ಹರಿದಾಸನಲ್ಲ ಅಂತ ಹೇಳ್ತಾ ಇದ್ದಾರೆ ವ್ಯಾಸರಾಯರು. ಕ್ವಶನ್ ಮಾಡ್ತಾರೆ, ಹರಿದಾಸನೇನವನು? ಸರ್ವಥ ಅಲ್ಲ. ಆದ್ದರಿಂದ ಮತ್ತೆ ಹೇಳ್ತಾರೆ, ಪಾಠಕನ ತೆರೆದಂತೆ ಪದಗಳನ್ನು ತಾಪಾಡಿ ಕೂಟ ಜನರ ಮನವ ಸಂತೋಷಗೊಳಿಸಿ. ಇನ್ನೊಬ್ಬನ್ನ ಹೊಗಳಬೇಕು ಅಂತ ಹೇಳಿ ಅನೇಕ ಪದಗಳನ್ನು ಹಾಡಿ ಆ ಸಮೂಹದಲ್ಲಿ ಜನರನ್ನು ಸಂತೋಷಗೊಳಿಸಿ ಕೂಟನಾಮವನ್ನಿಟ್ಟು ಕೋವಿದನು ತಾನೆನುತ ಒಳ್ಳೆಯ ನಾಮ ಇತ್ಯಾದಿಗಳನ್ನು ಧರಿಸಿ ನಾನು ಮಹಾ ದೊಡ್ಡ ವಿದ್ವಾಂಸ ಅಂತ ಹೇಳುವನು. ಅಂತಹ ಬೂಟಾಟಿಕೆಯನ್ನು ಮಾಡುವುದು ಹರಿದಾಸನೇನು? ಇಲ್ಲ, ಅವನು ಹರಿದಾಸನಲ್ಲ. ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡುವವರೇ ಹರಿದಾಸರು ಅಂತೇಳಿ ವ್ಯಾಸರಾಯರು ಹೇಳ್ತಾ ಇದ್ದಾರೆ ನೋಡಿ. ಢಂಬದಿಂ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಬಯಸಿ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳೆಯರದೆ ತಂಬೂರಿ ಮೀಟದವ ಹರಿದಾಸನೇ. ಢಂಬದಿಂದ ತೋರಿಕೆಗೆ, ಮಂದಿಗೆ ತೋರಿಕೆಗೆ ಹರಿಸ್ಮರಣೆಯನ್ನು ಮಾಡಿ ಜನರ ಮುಂದೆ ಸಂಭ್ರಮ ಮಾಡಿ ಆ ಸಂಭ್ರಮದಿಂದ ಊಟವನ್ನು ಬಯಸಿ ಈ ಸ್ಮರಣೆ ಮಾಡುವವನು ದಾಸನೇನು? ಅಂಬುಜೋದ್ಭವ ಪಿತನ, ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವ ಆ ಪರಮಾತ್ಮನ ಆಗಮಗಳೆಯರದೆ, ಆ ಪರಮಾತ್ಮನ ವೇದ ಉಪನಿಷತ್ತು ಇತ್ಯಾದಿಗಳಲ್ಲಿ ಆ ಪರಮಾತ್ಮನ ಮಹಿಮೆಗಳನ್ನು ಬಹಳಷ್ಟು ಹೇಳಿದ್ದಾರೆ. ಅದನ್ನು ತಿಳಿದುಕೊಳ್ಳದೆ ಬರೀ ತಂಬೂರಿ ಮೀಟಿದವ ದಾಸ ಆಗ್ತಾನೇನು? ಆ ವೇದ ಉಪನಿಷತ್ತು ಪುರಾಣ 18 ಮಹಾಪುರಾಣ ಉಪಪುರಾಣ ಇವುಗಳಲ್ಲಿ ಬಂದಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಆಮೇಲೆ ಹೇಳಿದಾಗ, ಹಾಡಿದಾಗ, ಹೊಗಳಿದಾಗ ಅವನು ನಿಜವಾದ ದಾಸ ಅಂತ ಹೇಳ್ತಾರೆ.
ಢಂಬದಿಂ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ. ಢಂಬಕತನದಿಂದ, ನಾಟಕತನದಿಂದ ಜನರ ಮುಂದೆ ಹಾಡಿ ಕುಣಿದು, ಇದರ ಮುಖ್ಯ ಉದ್ದೇಶ ಏನು? ಅದರ ಮುಖ್ಯ ಉದ್ದೇಶ ಸಂಭ್ರಮದ ಊಟ ಆಗಬೇಕು, ಅಲ್ಲಿ ದೇವರ ಅನುಗ್ರಹ ಆಗಬೇಕು, ದೇವರ ಮಹಿಮೆಯನ್ನು ತಿಳಿಸ್ಬೇಕು. ಅವೆಲ್ಲ ಇಲ್ಲ. ಅಂಬುಜೋದ್ಭವ ಪಿತನ ಆಗಮಗಳೆರಿಯದೆ ತಂಬೂರಿ ಮೀಟಿದವ ಹರಿದಾಸನೆ. ಅಂಬುಜೋದ್ಭವ ಪಿತನ, ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನ ಆಗಮಗಳೆರಿಯದೆ, 4 ವೇದಗಳಲ್ಲಿ 18 ಪುರಾಣಗಳು, ಉಪಪುರಾಣಗಳು, ಅವುಗಳೆಲ್ಲ ಪರಮಾತ್ಮನ ಮಹಿಮೆ ಬಂದಿದೆ. ಅದನ್ನು ತಿಳಿದುಕೊಳ್ಳದೆ, ಆ ಪರಮಾತ್ಮನ ಮಹಿಮೆಯನ್ನು ವೇದಗಳಲ್ಲಿ ಬಂದಿರುವಂತಹ ಅದನ್ನು ತಿಳಿದುಕೊಳ್ಳದೆ ಸುಮ್ಮನೆ ತಂಬೂರಿ ಮೀಟುತ್ತಾ ಹೋದರೆ ಅವನು ದಾಸನಾಗ್ತಾನೇನು? ಒಂದು ದಾಸನಲ್ಲ ಅಂತ ಹೇಳ್ತಾ ಇದ್ದಾರೆ ವ್ಯಾಸರಾಯ. ಯಾಯವಾರವ ಮಾಡಿ ವಿಪ್ರದಿಗೆ ಮೃಷ್ಟಾನ್ನ, ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ. ಎಲ್ಲ ಮಾಡಿ ಕಷ್ಟಪಟ್ಟು ಎಲ್ಲ ಕಳಿಸಿ, ಆದರೆ ಬ್ರಾಹ್ಮಣರ ಭೋಜನಕ್ಕೆ ಮಾತ್ರ ಹಾಕಂಗಿಲ್ಲ, ಎಲ್ಲ ತಾನೇ ಉಣ್ಬೇಕು. ಅಂತಹ ಏನೊಂದು ಬ್ರಾಹ್ಮಣರಿಗೆ ಮೃಷ್ಟಾನ್ನ ಬೇಡಿ ಬಂದಂತಹ ಬ್ರಾಹ್ಮಣರಿಗೆ ಕೊಡದೇ ಇರುವವನು ಮಹಾಲೋಭಿಯವನು. ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನ ಮಾಡಿದ ಮಾತ್ರಕ್ಕೆ ಹರಿದಾಸನೇ ಅಂತ ಇದ್ದಾರೆ. ಈ ಸಂಸಾರದಲ್ಲಿ ಬಿದ್ದು ಗಳಿಸಿ ಯಾರಿಗೂ ದಾನ ಮಾಡದೆ, ಬ್ರಾಹ್ಮಣರಿಗೆ ದಾನ ಮಾಡದೆ, ಅಂತಹ ಲೋಭಿ ತನ್ನ ಸಂಸಾರದಲ್ಲಿ ಬಿದ್ದು ಸಂಸಾರದಲ್ಲಿಯೇ ಮನಸ್ಸನ್ನು ಇಟ್ಟು ಕೇವಲ ಗಾಯನ ಮಾಡಿದ ಮಾತ್ರಕ್ಕೆ ಅವನು ಹರಿದಾಸನಾಗ್ತಾನೇನೋ? ಸಾಧ್ಯವಿಲ್ಲ ಅಂತ ಇದ್ದಾರೆ. ನೀತಿಯಲ್ಲವನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೇ ಗೀತ ನರ್ತನದಿ ಶ್ರೀಕೃಷ್ಣನ್ನ ಪೂಜಿಸುವ ಪೂತಾತ್ಮ ಪುರಂದರದಾಸರಿವರಯ್ಯ ಅಂತ ಇದ್ದಾರೆ. ಸರಿಯಾಗಿ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ. ಸರಿಯಾಗಿ ಅದನ್ನೆಲ್ಲ ತಿಳಿದುಕೊಂಡು ವ್ಯಾಸರಾಯರ ಶಿಷ್ಯರು ಅವರು ಎಲ್ಲ ಪರಮಾತ್ಮನ ಮಹಿಮೆಯನ್ನು ನಿಗಮವೇದ್ಯ ಅಂತ ಇದ್ದಾರೆ. ವೇದಗಳಿಂದ ಸ್ತುತಿಸಲ್ಪಡುವಂತಹ, ತಿಳಿಯಲ್ಪಡುವಂತಹ ಆ ಪರಮಾತ್ಮನನ್ನು ನಿತ್ಯದಲ್ಲಿ ವಾತಸುತನಲ್ಲಿ ವಾಯುದೇವಾಂತರ್ಗತನಾಗಿರುವಂತಹ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ತಾರತಮ್ಯ ಜ್ಞಾನದಿಂದ ಗೀತನರ್ತನದೆ ಸಂತೋಷದಿಂದ ಪರಮಾತ್ಮನಲ್ಲಿ, ಅವನ ಮಹಿಮೆಯಲ್ಲಿ ಮೈ ಮರೆತು ಸಂತೋಷದಿಂದ ಕುಣಿದಾಡುತ್ತಾ ಶ್ರೀಕೃಷ್ಣನನ್ನು ಪೂಜಿಸುವಂತಹ ಪೂತಾತ್ಮ ಪುರಂದರದಾಸರಿವರೆಯ ಅಂತಿದ್ದಾರೆ. ಮಹಾತ್ಮರಾಗಿರುವಂತಹ ಪುರಂದರದಾಸರು ಅಂತ ಹೇಳಿ ಗುರುಗಳು ಹೋಗ್ತಾ ಇದ್ದಾರೆ. ಗುರುಗಳನ್ನು ಶಿಷ್ಯರು ಸ್ತೋತ್ರ ಮಾಡೋದುಂಟು, ಲೋಕದಲ್ಲಿ ನೋಡ್ತಿರೋದಂತ. ಆದರೆ ಇಲ್ಲಿ ಗುರುಗಳೇ ಶಿಷ್ಯರನ್ನು ಸ್ತೋತ್ರ ಮಾಡಿ ಹಾಡುವುದು ಅತ್ಯಂತ ಮಹತ್ವದ ಸಂಗತಿ, ನೆನಪಿಟ್ಕೊಳ್ಳಿ. ಯಾರ್ಯಾರು ಎಷ್ಟರ ಮಟ್ಟಿಗೆ ಭಾಗವತ ಧರ್ಮದ ಪುನರುದ್ಧಾರ ಮಾಡಿದ್ದಾರೆ ಅಂತ ಹೆಸರಿರಲಿ, ಯಾರು ಎಷ್ಟೆಷ್ಟು ದೇವರ ನಾಮಗಳು ಹಾಡಲಿ, ಪುರಂದರದಾಸರು ಭಾಗವತ ಧರ್ಮಕ್ಕೆ ಮಾಡಿರುವ ಸೇವೆಯನ್ನು ಸ್ಮರಿಸದಿದ್ದರೆ, ಪುರಂದರದಾಸರ ನಾಮಗಳನ್ನು ಹಾಡದಿದ್ದರೆ ಅದು ಭಾಗವತ ಧರ್ಮವೇ ಅನ್ನಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಅವರು ನಿಜವಾದ ದಾಸರು ಅಲ್ಲ. ನಿಜವಾದ ಭಾಗವತ ಧರ್ಮೋಪದೇಶಕ್ಕೆ ವ್ಯವಸ್ಥಿತವಾದ ಮಾರ್ಗವನ್ನು ತೋರಿಸಿಕೊಟ್ಟವರು ಪುರಂದರದಾಸರು. ಕೀರ್ತನೆಯನ್ನು ಮಾಡುವವರಿಗೆ ಹಾದಿಯನ್ನು ಹಾಕಿಕೊಟ್ಟವರು ಪುರಂದರದಾಸರು. ದಕ್ಷಿಣ ಭಾರತದ ಆಂಧ್ರ, ತಮಿಳು, ಕರ್ನಾಟಕ ಎಲ್ಲ ನಾಡುಗಳಲ್ಲಿ ಪುರಂದರದಾಸರನ್ನು ಸ್ಮರಿಸೋರು ಇಲ್ಲೇ ಇಲ್ಲ. ಎಲ್ಲ ಪುರಂದರದಾಸನ ಸ್ಮರಣೆ ಮಾಡ್ತಾರೆ. ಅವರ ಒಂದಾದರೂ ದೇವರ ನಾಮವನ್ನು ಹಾಡೇ ಹಾಡ್ತಾರೆ. ಪುರಂದರದಾಸರ ಹೆಸರಲ್ಲಿ ಜಾತಿ ಮತ್ತು ವ್ಯತ್ಯಾಸ ನೋಡುವವರು ಯಾರೂ ಇಲ್ಲ. ಇಂತಹ ಮಹಾಮಹಿಮರಾಗಿದ್ದಾರೆ ಪುರಂದರದಾಸರು ಅಂತ ಹೇಳ್ತಾರೆ. ಇಂತಹ ಉಪಕಾರಿಗಳಾಗಿದ್ದಾರೆ ಪುರಂದರದಾಸರು. ಮನುಷ್ಯ ಮಾತ್ರದಿಂದ ಸಾಧ್ಯವಾಗದೇ ಇರುವಂಥ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿರುವುದರಿಂದ ದಾಸರನ್ನು ಮನುಷ್ಯ ದೇಹದಲ್ಲಿ ಬಂದ ದೇವತೆಗಳು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅವರ ಶಿಷ್ಯಾಗ್ರೇಸರಾಗಿರುವಂತಹ ಪುರಂದರದಾಸರ ಶಿಷ್ಯಾಗ್ರೇಸರಾಗಿರುವಂತಹ ವಿಜಯದಾಸರು ಒಂದು ಹಾಡಿನಲ್ಲಿ ಪುರಂದರದಾಸರ ಸಂಪೂರ್ಣ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ 9 ನುಡಿಗಳಲ್ಲಿ. ಬಂದ ದುರಿತ ವಿನಾಶವೆಂದು ಪುರಂದರನ ವಂದಿಸಿ ಅತಿ ಭಕುತಿಯಿಂದ ಸ್ಮರಿಸುವ ಜನರ ಹಿಂದೆ ಮುಂದೇಳು ಕುಲಕೋಟಿಗಳ ಉದ್ಧಾರ ಸಂದೇಹ ಬಲ್ಲವರಿಗಿದು ಹರಿಯೇ ಹೇಳ್ತಾ ಇದ್ದಾರೆ. ನಿಮ್ಮ ದುರಿತಗಳು ನಾಶವಾಗಬೇಕಾಗಿದ್ದರೆ ಪುರಂದರದಾಸರನ್ನು ಅತಿ ಭಕ್ತಿಯಿಂದ ವಂದನೆ ಮಾಡಿ. ನೀವಷ್ಟೇ ಅಲ್ಲ, ನಿಮ್ಮ ಹಿಂದಿನ ಮುಂದಿನ 7 ಕುಲಕೋಟಿ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಮಹಾನುಭಾವರು ಪುರಂದರದಾಸರು. ದ್ವಾರಕಾಪುರದಲ್ಲಿ ಶ್ರೀರಮಣ ಸಭೆಯೊಳಗೆ ಚಾರುಮಂಡಿತನಾಗಿ ಕುಳಿತಿರಲು ಯದುಪರಿವಾರ ಸುತ್ತಲೂ ಸುತ್ತಿ ಸ್ತುತಿಸುತ್ತಿರಲಾಗಿ ಗೋಪನಾರಿಯರ ಖೇದದಲ್ಲಿ ವಾರಕಾಂತೆಯರು ಮದವೇರಿ ನೃತ್ಯವ ಮಾಡೆ ಭೋರೆಂಬ ವಾದ್ಯತತಿ ಮೊರೆಯುತ್ತಿರೆ ದೇವತಾ ವೀರ ರಘವ ಘೋರೆಂದು ಪೊಗಳಲ ನಭದಿಂದ ನಾರದರು ಧರೆಗಿಳಿದರು. ಪರಮಾತ್ಮ ದ್ವಾರಕಾಪುರದಲ್ಲಿ ಅವತಾರವನ್ನು ತೆಗೆದುಕೊಂಡು ತನ್ನ ಸಭೆಯೊಳಗೆ ಕುಳಿತಿರುವಾಗ ಇಡೀ ಯದು ಪರಿವಾರವೆಲ್ಲ ಅಲ್ಲಿ ತುಂಬಿದೆ. ಗೋಪಿಕಾಸ್ತ್ರೀಯರೆಲ್ಲ ನೃತ್ಯ ಮಾಡ್ತಾ ಇದ್ದಾರೆ. ಒಳ್ಳೆಯ ವಾದ್ಯಗಳು ಅಲ್ಲಿ ಬರ್ತಾ ಇದೆ, ಮೊರೆ ಇಡ್ತಾ ಇದೆ. ಆಗ ದೇವಲೋಕದಿಂದ ಆಕಾಶದಿಂದ ನಾರದರು ಭೂಮಿಗೆ ಇಳಿದು ಬರ್ತಾರೆ. ಬರುತ್ತಲೇ ವೈಕುಂಠಪುರದರಸೆಗೆರಗಿದರು ಅರಸಗೆರಗಿದರು ಕರಗಳನ್ನು ಮುಗಿದು ಕಿನ್ನರಿ ಧರಿಸಿ ಹರುಷದಿಂ ಸ್ವರವೆತ್ತೆ ರಾಗ 36 ಯದುವರನ ಇದರಲ್ಲಿ ನಿಂತು ಪಾಡಲಾಗ 2 ಕಂಗಳ ಧಾರೆ ಸುರಿಯ ಬಾಷ್ಪೋದ ಕೊರಳುಬ್ಬಿ ತೊದಲು ನುಡಿ ಮೈಸ್ಮರಣೆ ಹಾರಿಸಿರಿ ಹರಿ ಹರಿ ಹರಿಯಂದು ಹರಿದಾಡುತ್ತಿರಲಾಗ ಸುರರು ಶಿರವನೇ ತೂಗಲು. ನಾರದರು ಬಂದಾಕ್ಷಣ ವೈಕುಂಠಾಧಿಪತಿಯಾಗಿರುವಂತಹ ಆ ಪರಮಾತ್ಮನ ಪಾದಕ್ಕೆ ಎರಗ್ತಾರೆ. ಕೈಗಳನ್ನು ಮುಗಿದು ಕೈಯಲ್ಲಿ ತಂಬೂರಿಯನ್ನು ಹಿಡಿದುಕೊಂಡು ಆ ಪರಮಾತ್ಮನ ಸ್ತೋತ್ರವನ್ನು ಅವನ ಎದುರಿಗೆ ಮಾಡ್ತಾರೆ. ಆ ಸ್ತೋತ್ರ ಮಾಡುವಾಗ ಅವರಿಗೆ ಎಷ್ಟು ಆನಂದವಾಗಿದೆ ಅಂದರೆ ಕಣ್ಣಿನಿಂದ ನೀರು ಸುರಿತಾ ಇದೆ. ಆಮೇಲೆ ಆ ಸಂತೋಷದಿಂದ ಕೊರಳು ಉಬ್ಬಿ ಬಂದು ಮಾತಾಡಲಿಕ್ಕೂ ಆಗದೆ ಇರುವಂಗೆ ಆಗ್ತಾಯಿದೆ. ತೊದಲು ನುಡಿಗಳೆಲ್ಲ ಹಾಡು ಹೇಳ್ತಾ ಇದ್ದಾರೆ. ಪರಮಾತ್ಮ ಹರಿ 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 ಅಂಥೇಳಿ ಎಲ್ಲ ದೇವತೆಗಳು
ದೇವತೆಗಳು ಮಹಾಲಕ್ಷ್ಮೀ ದೇವಿಯೋ ಅದು ಇದನ್ನು ಕೇಳಿ ಮೈ ಮರೆತು ದೇವತೆಗಳೆಲ್ಲ ತಲೆದೂಗ್ತಾ ಇದ್ದಾರೆ. ಅಚ್ಯುತನ ಪರಮ ಭಾಗವತನ ಭಕುತಿಗೆ ಮೆಚ್ಚಿದೆನು ಬರವಧಿಕ ಬೇಡು ಎಂದೆನಲಾಗ ಮುಚ್ಚಿದಂಬಕಗಳನ್ನು ತೆರೆದು ಗೇರ್ವಾಣ ಮುನಿ ಎಚ್ಚರಿಕೆಯನ್ನುಗೊಳ್ಳುತ್ತಾ ಅಚ್ಚಗನ್ನಿಕೆ ರಮಣ ದೀನ ಜನ ಮಂದಾರ ನಿಚ್ಚಟೆನ್ನೆಯ ಕೂಡೆ ಬಿಡದಳಾಳನು ತಲೆ ಕಲಿ ಹೆಚ್ಚಿದ ಯುಗದಲ್ಲಿ ಸೊಲ್ಲಿಸುವೆ ಕೀರ್ತಿಗಳ ಬಿಚ್ಚಿ ತೋರಿಸುವೆನೆಂದ. ಆಗ ನಾರದರು ಹೇಳ್ತಾರಂತೆ, ನಾರದ ಭಕ್ತಿಗೆ ಅಚ್ಯುತನ ಪರಮ ಭಾಗವತನ ಭಕ್ತಿಗೆ ಮೆಚ್ಚಿದನು. ಪರಮಾತ್ಮ ಮೆಚ್ಚಿ ವರಬೇಡು ಅಂತ ಹೇಳ್ತಾರೆ. ನಿನ್ನ ಮೆಚ್ಚಿದ್ದೀನಪ್ಪ, ನಿನ್ನ ಭಕ್ತಿಗೆ ಏನು ಬರಬೇಕು ಕೇಳು ಅಂತ ಹೇಳ್ತಾರೆ. ಕಣ್ಣು ಮುಚ್ಚಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ನಾರದ ದೇವ ಋಷಿಗಳಾಗಿರುವಂತಹ ನಾರದರು ಎಚ್ಚೆತ್ತುಕೊಂಡು, ಅಪ್ಪ ಪರಮಾತ್ಮ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ, ದೀನ ಜನರಿಗೆ ಮಂದಾರದಂತೆ ಇರುವಂತಹ ಪರಮಾತ್ಮ, ಕಲಿಯುಗದಲ್ಲಿ ಕಲಿಯ ಆರ್ಭಟ ಹೆಚ್ಚಾಗಿರುತ್ತೆ. ಆದ್ದರಿಂದ ಜನರ ಉದ್ಧಾರಕ್ಕೋಸ್ಕರ ನಾನು ಕೀರ್ತನೆಗಳನ್ನು ಮಾಡಿ ನಿನ್ನ ಮಹಿಮೆಯನ್ನು ಹೇಳಬೇಕು ಅಂತ ಹೇಳ್ತಾರೆ. ವರ ಪಡೆದು ನಾರದರು ಇರುತ್ತಿರಲು ಇತ್ತಲ ಬರಲು ಕಲಿ ದೊರೆತನವು ಕಾಲಾಂತರಕ್ಕೆ ಶಿರಿವರನ ದಯದಿಂದಲೇ ಜನಿತರಾದರು ಪುರಂದರವೆಂಬ ನಗರಿಯಲ್ಲಿ. ಚರಿಸಿದರು ಕೆಲವು ದಿನ ಸಂಸಾರ ವೃತ್ತಿಯಲ್ಲಿ ಜರಿದು ವೈರಾಗ್ಯವನ್ನು ತೊಟ್ಟು ದೃಢ ಮನಸ್ಸಿನಲ್ಲಿ ತರುಣಿ ಮಕ್ಕಳು ಸಹಿತ ಸೇರಿದರು ಕಿಷ್ಕಿಂದಿಗಿರಿ ತುಂಗ ಪಂಪದಲ್ಲಿ. ನಾರದರು ಹೀಗೆ ವರ ಪಡೆದು ಬಂದರಂತೆ ಭೂಮಿಗೆ. ಪರಮಾತ್ಮನ ಅನುಗ್ರಹದಿಂದ ಪುರಂದರ ಅನ್ನುವಂತಹ ನಗರದಲ್ಲಿ ಅವತಾರವನ್ನು ತೆಗೆದುಕೊಳ್ತಾರೆ. ಕೆಲವು ದಿವಸ ಸಂಸಾರದಲ್ಲಿದ್ದು ಹೆಂಡತಿ ಮಕ್ಕಳ ಜೊತೆಗಿದ್ದು ಆಗ ಸಂಸಾರ ಬೇಡ ಅಂಥೇಳಿ ವೈರಾಗ್ಯವನ್ನು ತೊಟ್ಟು ದೃಢ ಮನಸ್ಸಿನಿಂದ ಹೆಂಡತಿ ಮಕ್ಕಳು ಸಹಿತ ಕಿಷ್ಕಿಂದಾಗೆರೆಗೆ ಬಂದು ಪಂಪಾ ಸರೋವರದ ಹತ್ರ ಇರ್ತಾರೆ. ವಾಸವನ್ನು ಮಾಡಿದರು ಪ್ರಹ್ಲಾದನವತಾರ ವ್ಯಾಸರಾಯರ ಬಳಿ ಮುದ್ರೆ ಗುರುಮಂತ್ರ ಉಪದೇಶವನೇಗೊಂಡು ವೈಷ್ಣವರಾಗಿ ಪುರಂದರದಾಸರೆಂಬ ಹೆಸರಿಲಿ ದೇಶವನೆ ತಿರುಗಿ ಪುಣ್ಯಕ್ಷೇತ್ರಗಳ ಮೆಟ್ಟಿ ಲೇಸಾಗಿ ಅಲ್ಲಿದ್ದ ಮಹಿಮೆಗಳ ಪೇಳೆ ದುರಾಶೆಯನ್ನು ತೊರೆದು ವಿಠ್ಠಲನ ಸನ್ನಿಧಿಯಲ್ಲಿ ವಾಸವಾದರು ಧರ್ಮ ನಡತೆಯಲ್ಲಿ ಬಿಡದೆ. ಪ್ರಹ್ಲಾದನ ಅವತಾರರಾಗಿರುವಂತಹ ವ್ಯಾಸರಾಯರ ಹತ್ತಿರ ಬಂದು ಅವರ ಹತ್ರ ಮುದ್ರೆಯನ್ನು ಸ್ವೀಕಾರ ಮಾಡಿ ಗುರುಮಂತ್ರ ಉಪದೇಶವನ್ನು ತೆಗೆದುಕೊಂಡು ಪುರಂದರದಾಸರು ಅನ್ನುವ ಹೆಸರಿನಿಂದ ಅವರೇನು ಮಾಡ್ತಾರೆ, ದೇಶ ದೇಶ ಪುಣ್ಯಕ್ಷೇತ್ರಗಳನ್ನೆಲ್ಲ ತಿರುಗ್ತಾರಂತೆ. ಪರಮಾತ್ಮನ ಮಹಿಮೆಯಲ್ಲಿ ಎಲ್ಲ ಕಡೆಗೂ ಹೇಳಿ ಬರ್ತಾರಂತೆ. ಆಮೇಲೆ ಎಲ್ಲ ಆಶೆಯನ್ನು ಬಿಟ್ಟು ವಿಠ್ಠಲನ ಸನ್ನಿಧಿಯಲ್ಲಿ ಬಂದು ನಿಂತ್ಕೋತಾರಂತೆ. ಅಂದು ಭಕುತೆಗೆ ಇತ್ತ ಭಾಷೆ ತಪ್ಪಲಿ ಬಾರದೆಂದು ಇಂದಿರಾಪತಿಯೊಲಿದವರ ಮುಂದೊಂದರಿಗಳೆ ತೊಲಗದಲೇ ಕುಣಿದಾಡಿ ನಂದವನೇ ತೋರಿಕೊಳುತ್ತಾ ಮಂದ ಭಾಗ್ಯರಿಗೆ ಈ ಪರಿಯುಂಟೆ ಸೊಬಗು ನಾರಂದರಿವರಾದ ಕಾರಣ ಪರಬೊಮ್ಮ ಬಂದು ಸಿಲುಕಿದನೆಂಬುದಿದಕ್ಕೆ ಪ್ರಮಾಣವನ್ನು ಚಂದದಲ್ಲಿ ತಿಳಿಯುವುದು. ಆಮೇಲೆ ಹೇಳ್ತಾರೆ, ಭಕ್ತನಿಗೆ ಕೊಟ್ಟ ಭಾಷೆಯನ್ನು ತಪ್ಪಬಾರದೆ ಅಂತ ಹೇಳಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಒಂದು ಕ್ಷಣವೂ ಬಿಡದೆ ಅವರ ಮುಂದೆ ಸಂತೋಷದಿಂದ ಕುಣಿದಾಡ್ತಾ ಇರ್ತಾನಂತೆ. ಈ ಭಾಗ್ಯ ಮಂದ ಭಾಗ್ಯರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾರದರಾದ್ದರಿಂದ ಪುರಂದಾಸರರು ನಾರದರೇ, ಆದ್ದರಿಂದ ಪರಬ್ರಹ್ಮನಾಗಿರುವಂತಹ ಪರಮಾತ್ಮ ಅವನಿಗೆ ಸಿಕ್ಕಿದ್ದಾನೆ ಅಂತ ಹೇಳಿ ಏನು ಪ್ರಮಾಣ ಕೊಡ್ಬೇಕು?
ಸಾಕ್ಷಾತ್ ಪರಮಾತ್ಮನೇ ಬಂದು ಅವರ ಮುಂದೆ ಕುಣಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಉಪದಾನವನು ಬೇಡೆ ವಿಪ್ರರಿಗೆ ಮೃಷ್ಟಾನ್ನ ಅಪರಿಮಿತವಾಗಿ ಮಾಡಿಸುತ್ತಿರಲು ಇವರಲ್ಲಿ ಗುಪಿತ ಚರಿತೆಯ ಕಂಡು ದೇವ ಮುನಿ ತಟನಿಗಳು ತಪಸಫಲವಾಯಿತೆಂದು ತಪನ ಕಾಲದಲ್ಲೆದ್ದು ದಾಸರ ಸದನದಲ್ಲಿ ಉಪಚಾರವನೆಗೊಂಡು ಧನ್ಯರಾದೆವು ಎನ್ನುತ್ತ ಸುಪತವನು ಇಚ್ಛಯಿಸಿ ತಾರತಮ್ಯಗಳಿಂದ ಉಪಚರಿಸುತ್ತಿದ್ದರು. ನೋಡ್ರಿ ಮಹಿಮೆ ಅಷ್ಟಿದೆ. ವಿಪ್ರರಿಗೆಲ್ಲ ಮುಷ್ಟಾನ್ನವನ್ನು ಹಾಕಿ ಅಪರಿತಮವಾಗಿ ಮಾಡ್ತಾ ಇದ್ರಂತೆ. ಬ್ರಾಹ್ಮಣರಿಗೆ ಅಪರಿಮಿತವಾಗಿ ಮೃಷ್ಟಾನ್ನ ದಾನವನ್ನು ಮಾಡ್ತಾ ಇದ್ರು. ಇದನ್ನು ನೋಡಿ ದೇವ ಮುನಿಗಳು ಮತ್ತು ನದಿಗಳು ಅವ್ರು ಹೇಳಿದಂತೆ ನಮ್ಮ ತಪಸ್ಸು ಸಫಲ ಆಯಿತು ಅಂತ ಹೇಳಿ ಅವರು ಅಲ್ಲಿ ಬಂದು ದಾಸರ ಮನೆಗೆ ಬಂದು ನಮ್ಮ ತಪಸ್ಸು ಸಫಲ ಆಯಿತು ಅಂತ ಹೇಳಿ ಅವರಿಂದ ಉಪಚಾರವನ್ನು ತೆಗೆದುಕೊಂಡು ನಾವು ಧನ್ಯರಾದೆವು ಅಂತ ಹೇಳ್ತಾ ಇದ್ದಾರೆ. ಸುಪಥವನ್ನು ಇಚ್ಛಯಿಸಿ ತಾರತಮ್ಯಗಳಿಂದ ಉಪಚರಿಸುತ್ತಿದ್ದರು. ತಾರತಮ್ಯಾನುಸಾರವಾಗಿ ಆ ದೇವತೆಗಳೆಲ್ಲರೂ ಅವರು ಉಪಚಾರ ಮಾಡ್ತಾ ಇದ್ದರು. ಅವರೆಂದ ವಚನಗಳೇ ವೇದಾರ್ಥಗಳಾಗಿ ಅವನಿಯೊಳು ತುಂಬಿದವು. ಒಂದರೆ ಗ್ರಹಿಸಿದರೆ ಭವರೋಗ ಭಸಿತಾಗಿ ಸುಜ್ಞಾನವೆಂಬಂತ ಭುವನ ನದಿಯೊಳಗೆ ಮುಳುಗಿ ಪವನ ಮತವೆಳೆದು ಪರಿಪೂರ್ಣ ಆಚಾರದಲ್ಲಿ ತವಕದಿಂದಲೇ ಹರಿಯ ಪಾದಗಳನ್ನೇ ಕಂಡು ಜವನಪುರ ದಾಟಿ ಜನತಪ ಸತ್ಯಲೋಕದಲ್ಲಿ ನವರೂಪದಲ್ಲಿ ಇಪ್ಪರೋ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಪುರಂದರದಾಸರು ಹೇಳಿದಂತಹ ವಚನಗಳು ಅವು ಸಾಮಾನ್ಯ ಅಲ್ಲ, ವೇದದ ಅರ್ಥಗಳೇ ಆಗಿವೆ. ಅದರಲ್ಲಿ ಒಂಚೂರು ಗ್ರಹಣ ಮಾಡಿದರು ಭವರೋಗದಿಂದ, ಸಂಸಾರ ಅನ್ನುವಂತಹ ರೋಗದಿಂದ ಪರಮಾತ್ಮನ ಭಕ್ತರು ಆಡಿದ ಮಾತುಗಳೇ ವೇದದ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಕಡೆಗೂ ಪುರಂದಾಸರ ಹಾಡುಗಳು, ಅವರು ಹೇಳಿದಂಥ ಹಾಡುಗಳು ಭೂಮಿಯಲ್ಲಿ ಎಲ್ಲ ಕಡೆಗೂ ತುಂಬಿಕೊಂಡಿದೆ. ಅದರಲ್ಲಿ ಒಂದು ಪದ್ಯದ ಅರ್ಥ ಅದರ ಕೊನೆಗೆ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ಗ್ರಹಣ ಮಾಡಿದರೆ ಭವರೋಗ ಎಲ್ಲ ಹೋಗಿ ಭಸಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಭವರೋಗವೆಲ್ಲ ಹೋಗಿ ಸುಜ್ಞಾನ ಅನ್ನುವಂತಹ ಆ ಭುವನ ನಿಧಿಯೊಳಗೆ ಮುಳುಗಿ ಅಂತ ಹೇಳ್ತಾ ಇದ್ದಾರೆ. ಸುಜ್ಞಾನವೆಂಬುವಂತಹ ಜ್ಞಾನದ ಸಮುದ್ರದೊಳಗೆ ಮುಳುಗ್ತೀರಿ. ಆದ್ದರಿಂದ ಅವರ ಪದ್ಯಗಳನ್ನು ಹೇಳ್ರಿ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಪವನ ಮತವಿಡಿದು ಪರಿಪೂರ್ಣಮಾಚಾರದಲ್ಲಿ ತವಕದಿಂದಲೇ ಹರಿಪಾದಗಳನ್ನೇ ಕಂಡು ಜವನಪುರ ದಾಟಿ ಜನತಪದ ಸತ್ಯಲೋಕದಲ್ಲಿ ನವರೂಪದಲ್ಲಿ ಇಪ್ಪರು. ಅವರು ಮಧ್ವಮತಕ್ಕನುಸಾರವಾಗಿ ಆಚರಣೆಯೂ ಮಾಡಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. ಆದ್ದರಿಂದ ಪರಮಾತ್ಮನ ಪಾದವನ್ನು ಕಂಡಿದ್ದಾರೆ. ಅವರಷ್ಟು ಭಕ್ತಿಯಿಂದ ಮಾಡಿದ್ದರಿಂದ ಪರಮಾತ್ಮನ ಪಾದವನ್ನೇ ಕಂಡಿದ್ದಾರೆ. ಯಮಲೋಕದಲ್ಲಿ ಇಲ್ಲೇ ಇಲ್ಲ. ಯಮಲೋಕವನ್ನು ದಾಟಿ ಜನ ಸತ್ಯ ಸತ್ವಲೋಕದಲ್ಲಿ ನವರೂಪದಲ್ಲಿ ಇರುವರು. ಅವರಂತೂ ಇದ್ದೇ ಇದ್ದಾರೆ. ಯಾರು ಭಕ್ತಿಯಿಂದ ಹೇಳ್ತಾರೆಯೋ, ಆ ರೀತಿ ನಡೀತಾರೆಯೋ ಅವರಿಗೂ ಸಹ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನೋ ಇದು ಎಂದು ದೂಷಿಸದಿರಿ, ದಾಸರ ಸೂನು ಪೇಳಿದನು ಗುರುವ್ಯಾಸ ಮುನಿಗಳಿಗೆ. ಆ ನಾರದರೆ ಪುರಂದರ ದಾಸರೆಂಬಂಥ ಈ ನುಡಿಯು ಸಿದ್ಧಾಂತದ ಧ್ಯಾನದಲ್ಲಿ ತಿಳಿದು ಸುಜ್ಞಾನಿಗಳ ಪದನ ಕರೇಣವನಾಗಿ ಭಿನ್ನಯಿಸಿದನು ಜ್ಞಾನಮಯ ಆನಂದ ವಿಜಯ ವಿಠ್ಠಲ ಪಾದಾಂಬುಜವ ಕಾಣುವ ಜನರು ಲಾಲಿಸೆ. ಇಲ್ಲಿ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾನೆ ಅಂತ ಹೇಳಬೇಡ್ರಿ.
ದಾಸರ ಮಗನು ಹೇಳಿದಂತಹ ಮಾತನ್ನೇ, ಗುರು ವ್ಯಾಸ ಮುನಿಗಳಿಗೆ ಹೇಳಿದಂತಹ ಮಾತನ್ನೇ ಹೇಳ್ತಾ ಇದ್ದಾರೆ. ನಾರದರೇ ಪುರಂದರ ದಾಸರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ತೆಗೆದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಪಾದದ ನಖದಿಂದ ಹಿಡಿದು ಪೂರ್ತಿಯಾಗಿ ವರ್ಣನೆ ಮಾಡಿದ್ದಾರೆ. ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಪುರಂದಾಸರ ಪದ್ಯಗಳನ್ನು ಸರಿಯಾಗಿ ಕೇಳ್ರಿ, ಅರ್ಥ ಮಾಡಿಕೊಳ್ರಿ, ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ನಾರದ ಮಹಾಮುನಿಗಳು ಭಕ್ತಿ ಸೂತ್ರ ಅಂಥೇಳಿ ಬರೆದಿದ್ದಾರೆ. ನಾರದ ಭಕ್ತಿ ಸೂತ್ರ ಅಂಥೇಳಿ ಅದನ್ನೇ ಆಚರಣೆಗೆ ತರುವುದಕ್ಕೋಸ್ಕರ ಆ ನಾರದರು ಪುರಂದರಾಸರಾಗಿ ಜನ್ಮವನ್ನು ತಾಳಿದ್ದಾರೆ. ತಾಳಿ ಆ ಎಲ್ಲವನ್ನ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪುರಂದರದಾಸರು ಎಂತಹ ಮಹಾನುಭಾವರು ಅಂತಂದರೆ, ಅಚ್ಚ ಕನ್ನಡದಲ್ಲಿ ಬರೆದಿದ್ದಾರೆ. ಆ ಪುರಂದರದಾಸರು ಶಾಲಿವಾಹನ ಶಕ 1406 ಜನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳು ಮಗುವಿಗೆ ಶ್ರೀನಿವಾಸ ಅಂತ ಹೆಸರಿಡ್ತಾರೆ. ವಯೋಧರ್ಮಕ್ಕನುಸಾರವಾಗಿ ಉಪನಯನವನ್ನು ಮಾಡ್ತಾರೆ. ಅವನಿಗೆ ಸಂಸ್ಕೃತ ಭಾಷೆ, ಕನ್ನಡ ಭಾಷೆ ಎಲ್ಲ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಶ್ರೀನಿವಾಸ ನಾಯಕನಿಗೆ ಸಂಗೀತದ ಅಭಿರುಚಿ ಇದ್ದರಿಂದ ಸಂಗೀತವನ್ನು ಕಲಿತಿದ್ದಾರಂತೆ. ಶಾಸ್ತ್ರವಿದ್ಯೆ ಬರಬೇಕು ಅಂಥೇಳಿ, ಧಾರ್ಮಿಕ ವಿದ್ಯೆ ಬರಬೇಕು ಅಂಥೇಳಿ ಅವರ ತಂದೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದ್ದಾರಂತೆ. ಪುರಂದರದಾಸರಿಗೆ 18 ವರ್ಷ, ಶ್ರೀನಿವಾಸ ನಾಯಕನಿಗೆ 18 ವರ್ಷ ಆದಾಕ್ಷಣ ಸರಸ್ವತಿ ಬಾಯಿ ಎನ್ನುವಂತಹ ಶ್ರೀಮಂತ ಕನ್ನಿಕೆಯಿಂದ ಮದುವೆ ಮಾಡ್ತಾರಂತೆ. ಸರಸ್ವತಿ ಬಾಯು ಅತ್ಯಂತ ಸುಂದರಳಾಗಿದ್ದಳು. ರೂಪ ಗುಣಗಳಿಗೆ ತಕ್ಕಂತೆ ಭೂತ ದಯೆ, ದೈವಭಕ್ತಿಯು ಅವಳಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ ನಾಯಕನಲ್ಲಿ ಹೇಳ್ತಾ ಇದ್ದಾರೆ, ಔದಾರ್ಯ ಒಂದರ್ ಬಿಟ್ಟು ವಿನಯ ಎಲ್ಲ ಇತ್ತಂತೆ. ದೈವಿ ದೇಶ ಇರದಿದ್ದರೂ ದೈವಭಕ್ತಿ ಇರಲಿಲ್ಲ ಅಂತ ಹೇಳ್ತಾರೆ. ದ್ರವ್ಯ ಲೋಭ ಅವರ ಹುಟ್ಟುಗುಣ ಆಗಿತ್ತಂತೆ. ಯಾರು ಧರ್ಮದಲ್ಲಿ ಬೋಧನೆ ಮಾಡ್ತಾ ಇದ್ರೆ ಅವಾಗ ಶ್ರೀನಿವಾಸ ನಾಯಕ ಹೇಳ್ತಿದ್ದಂತೆ, ಇವೆಲ್ಲ ಬಿಟ್ಬಿಡ್ರಿ, ಬೋಧನೆ ಮಾಡ್ತಾ ಇರೋ ನಿಮ್ಮ ದುಡ್ಡಿಗೋಸ್ಕರ ಅಂತಿದ್ರಂತೆ. ತಂದೆ ತಾಯಿಗಳು ಹೋದ ಮೇಲೂ ಶ್ರೀನಿವಾಸ ನಾಯಕನಿಗೆ ಲೋಭ ಇದ್ದೇ ಇತ್ತಂತೆ. ಈ ರೀತಿಯಾಗಿ ರತ್ನಪಡಿ ವ್ಯಾಪಾರದಲ್ಲಿ ಅವರು ಸಮಾನರಿರಲಿಲ್ಲ. ಬಿಜಾಪುರ, ಗುಲ್ಬರ್ಗ, ವಿಜಯನಗರ ಈ ಊರಿನಲ್ಲಿ ಅತ್ಯಂತ ಶ್ರೇಷ್ಠರಾದ ವ್ಯಾಪಾರಿಗಳು ಅಂತ ಅನ್ಸ್ಕೊತಾ ಇದ್ದಾರೆ. ಕೋಟ್ಯಾವಧಿ ಧನಾರ್ಜನೆ ಮಾಡಿ ನವಕೋಟಿ ನಾರಾಯಣ ಪ್ರಸಿದ್ಧರಾದರವರು. ಇವರಿಗೆ 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಕ್ಕಳಿದ್ರಂತೆ. ಕಡೆ ಮಗನ್ ಬಿಟ್ಟು ಉಳಿದ 3 ಜನ ಮಕ್ಕಳದು ಶ್ರೀಮಂತ ಕುಟುಂಬದಲ್ಲಿ ವಿವಾಹ ಆಯ್ತಂತೆ.
ಕೃಷ್ಣದೇವರಾಯರ ವಿಜಯನಗರದಲ್ಲಿ ಇದ್ದು ಒಂದು ದಿವಸವೂ ಆ ರಾಜಧಾನಿಯಲ್ಲಿದ್ದರು. ವ್ಯಾಸರ ರಾಯರ ದರ್ಶನಕ್ಕೆ ಹೋಗಿದ್ದಿಲ್ಲ. ಈ ರೀತಿಯಾಗಿದ್ದು ವಯಸ್ಸು 35 ಆದರೂ ಶ್ರೀನಿವಾಸ ನಾಯಕನಿಗೆ ಇನ್ನೂ ಧರ್ಮದ ಕಡೆಗೆ ಬರಲಿಲ್ಲಂತೆ. ಪರಮಾತ್ಮ ತಾನು ಕೊಟ್ಟ ಮಾತನ್ನು ಸರಿ ಮಾಡೋದಕ್ಕೋಸ್ಕರ ಆ ಸಂಕಲ್ಪಕ್ಕನುಸಾರವಾಗಿ ಆ ಸಂಕಲ್ಪಕ್ಕೆ ವಿಕಲ್ಪ ಬರಬಾರ್ದು ಅಂತ ಹೇಳಿ ಶ್ರೀನಿವಾಸ ನಾಯಕನಿಗೆ ಜ್ಞಾನೋದಯವನ್ನುಂಟು ಮಾಡಲು ವೃದ್ಧ ಬ್ರಾಹ್ಮಣನಾಗಿ ಬಾಲಕನೊಬ್ಬನ ಕೈಯಲ್ಲಿ ಹಿಡ್ಕೊಂಡು ಕರೆದುಕೊಂಡು ಜೊತೆಗೆ ಯಾಚಕನಾಗಿ ನಾಯಕನ ಹತ್ರ ಬರ್ತಾನೆ. ಶ್ರೀನಿವಾಸ ನಾಯಕ ಶ್ರೀನಿವಾಸ ನಾಯಕ ಎಂದು ದರಿದ್ರನ ಕಣ್ಣೆತ್ತಿಯೂ ನೋಡ್ತಿರ್ಲಿಲ್ಲ. ಯಾರನ್ನಾರು ನೋಡಿದ್ರೆ ಬೇಡಿಗೆ ಬಂದರೆ ಸಿಟ್ಟು ಬರ್ತಿತ್ತಂತ. ಕೊನೆಗೊಂದು ದಿನ ವೃದ್ಧ ಬ್ರಾಹ್ಮಣ ಇವರ ಹತ್ರ ಬಂದು, ನಿಮ್ಮ ಮನಸ್ಸು ಬಂದರೆ ಏನಾದರೂ ಸ್ವಲ್ಪ ಕೊಡ್ರಿ, ಅಥವಾ ಇಲ್ಲ ಅಂತಾರೆ ಹೇಳ್ರಿ, ಕೊಡ್ರಿ ಇಲ್ಲ ಅಂತ ಹೇಳ್ರಿ, ಇಲ್ಲ ಹಾಗೆ ಹೋಗಂಗಿಲ್ಲ ನಾನು ಅಂತ ಹೇಳ್ತಾರೆ. ದಿನಾಗಲೂ ಬಂದಾಗಲೂ ನಾನು ಇವನಿಗೆ ಕೊಟ್ಟಿಲ್ಲ, ಇಷ್ಟು ಉದಾಸೀನ ಮಾಡಿದ್ರೆ ಇವನಿಗೆ ನಾಚಿಕೆ ಇಲ್ಲ, ಮತ್ತೆ ಬರ್ತಾ ಇದ್ದಾನೆ. ಆಗ ಶ್ರೀನಿವಾಸ ನಾಯಕ ಆ ವೃದ್ಧ ಬ್ರಾಹ್ಮಣ ತನ್ನ ಸೇವಕರಿಂದ ತಳಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ವೃದ್ಧ ಬ್ರಾಹ್ಮಣ ನಾಯಕರಿಗೆ ತಳಿಸ್ಬೇಡ್ರಿ, ನನ್ನ ಮಗನ ಉಪನಯನ ಕಾರ್ಯ ಇದೆ, ದೊಡ್ಡ ಮನಸ್ಸು ಮಾಡಿರಿ ಅಂತ ಹೇಳಿ ಬೇಡ್ಕೊತಾನೆ. ಇಷ್ಟು ಮಾಡಿದರೂ ಶ್ರೀನಿವಾಸ ನಾಯಕನಿಗೆ ಮರುಕ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತಂತೆ. ಒಳಗೆ ಹೋಗಿ ಸವೆದ ನಾಣ್ಯಗಳನ್ನು ತಂದು, ಸವೆದ ನಾಣ್ಯಗಳದೇ 2 ಚೀಲ ಇತ್ತಂತೆ. ಆ 2 ಚೀಲಗಳನ್ನ ಅವ್ರ ಮುಂದೆ ತಂದಿಟ್ಟು, ಇದ್ರಾಗ ಒಂದೇ ದುಡ್ಡು ಆರಿಸ್ಕೊ ಅಂತ ಹೇಳಿದ್ರು. ಅದನ್ನು ಕಂಡು ಅತ್ಯಂತ ಬೇಸರಗೊಂಡಂಥ ಆ ಬ್ರಾಹ್ಮಣ ಏನೂ ತೆಗೆದುಕೊಳ್ಳದೆ ಬಂದಿದ್ದ ಬಾಲಕನ ಜೊತೆಗೆ ಹೊರಟು ಹೋಗ್ತಾನೆ. ಆಗ ಶ್ರೀನಿವಾಸ ನಾಯಕ ಹೋಗ್ಲಿ ತಗೊಳ್ಳಿ ಚಂದ ಆಯಿತು ಅಂತ ಹೇಳಿ ಎಲ್ಲ ವಾಪಸ್ ಇಡ್ತಾನೆ ಚೀಲದಲ್ಲಿ ಹಾಕಿ. ವೃದ್ಧ ಬ್ರಾಹ್ಮಣ ಅಷ್ಟಕ್ಕೆ ಬಿಡಲಿಲ್ಲ. ನಾಯಕನ ಹೆಂಡತಿಯ ಸರಸ್ವತಿ ಬಾಯಿ ಹತ್ರ ಹೋಗಿ, ಅಮ್ಮ ತಾಯಿ, ನಿನ್ನ ಗಂಡನ ಹತ್ರ 6 ತಿಂಗಳಿಂದ ಬೇಡ್ಕೊತಾ ಇದ್ದೆ, ನನ್ನ ಮಗನ ಉಪನಯನ ಕಾರ್ಯ ಇದೆ ಅಂತ ಹೇಳಿ ಬೇಡ್ಕೊತಾ ಇದ್ದೆ, ಅಂದರೂ ನಿನ್ನ ಗಂಡನಿಗೆ ಕರುಣೆ ಹುಟ್ಟಿಲ್ಲ. ಸವೆದ ದುಡ್ಡಿನ 2 ಚೀಲಗಳನ್ನ ಹಾಕಿ ನಿನ್ನ ಗಂಡ ಅದರೊಳಗೆ 1 ನಾಣ್ಯ ಆರಿಸ್ಕೊ ಅಂತ ಹೇಳಿದ್ದಾನೆ. ಅಮ್ಮ, ನೀನಾದರೂ ಸಹಾಯ ಮಾಡಮ್ಮ, ಸಹಾಯ ಮಾಡು, ನಾನು ವೃದ್ಧನಾಗಿದ್ದೇನೆ, ಇನ್ನು ಭಾಳ ದಿವಸ ಇರೋದಿಲ್ಲ, ನಾನು ಹೋಗೋದೊಳಗೆ ನನ್ನ ಮಗನ ಮುಂಜುವೆ ಮಾಡಬೇಕು, ಇಷ್ಟು ಮಾಡಮ್ಮ ಅಂತ ಹೇಳಿ ಸರಸ್ವತಿ ಬಾಯಿಗೆ ಬೇಡ್ಕೊತಾನ ಬ್ರಾಹ್ಮಣ. ಆ ಬ್ರಾಹ್ಮಣನ ಮಾತಿಗೆ ಸರಸ್ವತಿ ಬಾಯಿ ಹೇಳ್ತಾ ಇದ್ದಾಳಂತೆ, ನನಗೇನಕ್ಕೂ ಸ್ವಾತಂತ್ರ್ಯ ಇಲ್ಲ, ನೀವು ಯಾರನಿಗೆ ನಿಂದಿಸಿದ್ರಲ್ಲ, ನನ್ನ ಎದುರಿಗೆ ದಯವಿಟ್ಟು ಅವ್ರನ್ನ ನಿಂದಿರಿಸ್ಬೇಡ್ರಿ, ನಾನು ಪರತಂತ್ರಳಾಗಿದ್ದೇನೆ, ಭಿಕ್ಷುಕರಿಗೊಂದು ಮುಷ್ಟಿ ಭಿಕ್ಷೆ ಹಾಕುವ ಪುಣ್ಯ ನನಗಿಲ್ಲ, ಏನು ಮಾಡಲಿ ಅಂತ ಹೇಳಿ ಅಳ್ಳಿಕ್ಕೆ ಶುರು ಮಾಡ್ತಾಳಂತೆ. ಆ ಮೂಗಿನಲ್ಲಿ ಆವಾಗ ಬ್ರಾಹ್ಮಣ ಹೇಳ್ತಾನಂತೆ, ನಿನ್ನ ಮೂಗಿನಲ್ಲಿ ಇದೆಯಲ್ಲ ಮೂಗ್ಬಟ್ಟು, ಅದು ತವರು ಮನೆಯದಲ್ಲೇ, ನಿನ್ನ ಗಂಡಂದಲ್ಲ,
ಅದನ್ನಾರು ದಾನ ಮಾಡೋದಕ್ಕೆ ನಿಂಗೆ ಸ್ವಾತಂತ್ರ್ಯ ಇದೆಯಲ್ಲ ಅಂತ ಹೇಳ್ತಾರೆ. ಅದನ್ನಾರು ದಾನ ಮಾಡು, ಅದನ್ನು ನಾನು ಇದು ಮಾಡಿ ನನ್ನ ಮಗನ ಮುಂಜೆ ಮಾಡ್ತೀನಿ ಅಂತ ಹೇಳಿ, ನಿನಗೆ ಬಹಳ ಪುಣ್ಯ ಬರುತ್ತೆ ಅಂತ ದೊಡ್ಡ ಮನಸ್ಸು ಮಾಡಮ್ಮ ಅಂತಾರೆ. ಆಗ ಸರಸ್ವತಿ ಬಾಯಿಗೆ ಅದು ಸರಿ ಅನಿಸಿ ಆ ಮನಸ್ಸನ್ನು ಇದು ಮಾಡಿ ಕೊಡ್ಲಿಕ್ಕೆ ತಯಾರಲ್ಲಂತೆ. ಆದರೂ ಗಂಡನ ಅಂಜಿಕೆ ಇತ್ತಂತೆ. ಪರವಾಗಿಲ್ಲ, ನನ್ನ ಗಂಡ ನನ್ನ ಮೇಲೆ ಸಿಟ್ಟಾಗಿ ದಂಡನೆ ಮಾಡಿದ್ರು ಮಾಡಲಿ, ಪುಣ್ಯ ಕಾರ್ಯ ಮಾಡ್ತಾ ಇದ್ದೇನೆ, ಕಷ್ಟ ಆದರೂ ಆಗಲಿ, ಈ ಬ್ರಾಹ್ಮಣ ತನ್ನ ಮಗನ ಮುಂಚೆ ಮಾಡ್ತಾನಂತೆ, ಇದನ್ನು ಕೊಡಬೇಕು ಅಂತ ಹೇಳಿ ಆ ಮೂಗುತಿಯನ್ನು ತೆಗೆದು ಅದನ್ನು ಚೆನ್ನಾಗಿ ತೊಳೆದು ತುಳಸಿ ದಳದೊಂದಿಗೆ ಆ ಬ್ರಾಹ್ಮಣನಿಗೆ ಕೃಷ್ಣಾರ್ಪಣ ಅಂತಾಳಂತೆ. ವೃದ್ಧ ಬ್ರಾಹ್ಮಣ ಆ ಮೂಗುತಿಯನ್ನು ತೆಗೆದುಕೊಂಡು ಸಂತುಷ್ಟನಾಗಿ ಸರಸ್ವತಿ ಬಾಯಿಯ ಔದಾರ್ಯಕ್ಕೆ ಅವಳಿಗೆ ಮನಸ್ಸಿಂದ ಸಂತೋಷಪಟ್ಟು ಕೊಂಡಾಡಿ ಹೊರಟೋಗ್ತಾನೆ. ಮೊದಲಿಲ್ಲಿ ಈಕೆ ಹತ್ತಿರ ಬರುವಾಗ ವೃದ್ಧ ವೇಷದಿಂದ ಬಂದಿದ್ದ. ಈಗ ವೃದ್ಧ ವೇಷವನ್ನು ತೆಗೆದು ಬೇರೊಂದು ರೂಪದಿಂದ ಆಕೆ ಕೊಟ್ಟ ಮೂಗುತಿಯನ್ನು ಅವನಿಗೆ ಕೊಟ್ಟು ಇದಕ್ಕೆ ದುಡ್ಡು ಕೊಡು ಅಂತ ಹೇಳ್ತಾನೆ. ಎಷ್ಟು ಬೆಲೆ ಆಗುತ್ತೆ ಅಷ್ಟು ಕೊಡು ಅಂತ. ನಾಯಕನಿಗೆ ಅನುಮಾನ ಬರುತ್ತಂತೆ. ಪಕ್ಕದಲ್ಲಿದ್ದವ್ರು ಹೇಳ್ತಾರಂತೆ, ಅಂಥ ಮೂಗುತಿ ಎಷ್ಟೋ ಮಂದಿ ಕಡೆ ಇರಬಹುದು ಅಂತ. ನಾಯಕನಿಗೆ ಮಾತಾಡಲಿಕ್ಕಾಗಲಿಲ್ಲಂತೆ. ವ್ಯಾಪಾರಿ ಏನು ಮಾಡ್ತಾನಂತೆ, 400 ಕೊಡೋದಿದ್ರೆ ಕೊಡು, ಇದ್ದರೆ ಬಿಡು ಅಂತ ಹೇಳಿ ಆ ಮೂಗುತಿಯನ್ನು ಅಂಗಡಿಯಲ್ಲಿ ಎಸೆದು ಹೊರಟೋಗ್ತಾನೆ. ಆಗ ನಾಯಕನಿಗೆ ಭಯ ಆಗುತ್ತಂತೆ. ಅವನು ಎಲ್ಲಿ ಹೋಗಿದ್ದಾನೆ ನೋಡ್ರಿ, ತನ್ನ ಸೇವಕರಿಗೆ ಹೇಳ್ತಾನಂತೆ, ಎಲ್ಲಿ ಹೋಗಿದ್ದಾನೆ ನೋಡ್ರಿ ಅಂತ ಕಳಿಸ್ತಾನೆ. ಆತ ಅವ್ರ ಸೇವಕರು ಹೇಳ್ತಾರಂತೆ, ಅವನು ವಿಠ್ಠಲ ದೇವಾಲಯದೊಳಗೆ ಹೋಗಿದ್ದು ನೋಡ್ತಾರಂತೆ. ಅದನ್ನು ಬಂದು ನಾಯಕನಿಗೆ ತಿಳಿಸ್ತಾರಂತೆ. ನಾಯಕನಿಗೆ ಸಂಶಯ ಇನ್ನೂ ಹೆಚ್ಚಾಗುತ್ತದೆ. ಉಳಿದ ಎಲ್ಲ ಒಡವೆಗಳನ್ನು ತೆಗೆದಿಟ್ಟು ಏನು ತಿಳ್ಳಾರ್ದಂಗೆ ಅಂಗಡಿ ಮುಂದೆ ಓಡಾಡಿಕತ್ತಾನಂತೆ. ಕೊನೆಗೆ ಆ ಮುಖರವನ್ನು ಪೆಟ್ಟಿಗೆಯಲ್ಲಿ ಚೆನ್ನಾಗಿಟ್ಟು ಬೀಗ ಹಾಕಿ ಅಂಗಡಿಯನ್ನು ಮುಚ್ಚಿ ಮನೆಗೆ ಬರ್ತಾನೆ. ಆಗ ಮನೆಗೆ ಬಂದಾಗ ಸರಸ್ವತಿ ಬಾಯಿ ದೇವರ ಮನೆಯಲ್ಲಿ ಒಬ್ಬಳೆ ಕೂತು ಯೋಚನೆ ಮಾಡ್ತಾ ಇದ್ದಾಳೆ. ಆಗ ನಾಯಕ ಬಂದು ಅವಳ ಮುಖವನ್ನು ನೋಡ್ತಾನೆ. ಆ ಮೂಗಿನಲ್ಲಿ ಮೂಗುತಿಯನ್ನು ಕಾಣದೆ ಎಲ್ಲಿ ಅಂತ ಕೇಳ್ತಾನೆ. ಆಕೆ ಯಥಾರ್ಥವನ್ನು ಹೇಳಲಿಕ್ಕೆ ಧೈರ್ಯ ಸಾರದೆ, ಈಗ ಮಡಿಲಿ ಅಡುಗೆ ಎಲ್ಲ ಮಾಡ್ಲಿಕ್ಕತ್ತೀನಿ, ಕೆಲಸ ಮಾಡ್ಲಿಕ್ಕತ್ತೀನಿ, ಅದೆಲ್ಲ ಆದಮೇಲೆ ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಶ್ರೀನಪ್ಪ ನಾಯಕಿಗೆ ತಡ್ಕೊಳಿಕ್ಕೆ ಆಗೋದಿಲ್ಲಂತೆ. ಈಗಲೇ ತಂದು ಕೊಡು, ಇಲ್ಲ ಎಲ್ಲಿಟ್ಟಿವೆ ಹೇಳಿ ತೋರಿಸು, ನಾನೇ ಹುಡ್ಕೊಂಬರ್ತೇನೆ ಅಂತ ಹೇಳ್ತಾನೆ. ಅಲ್ರಿ ಸ್ವಲ್ಪ ತುಳಸಿ ಪೂಜೆ ಮಾಡಿ ಬರ್ತೀನಿ, ಯಾಕಷ್ಟು ಅಂತ ಹೇಳ್ತಾನೆ. ಇಲ್ಲ ನನಗೀಗೇ ಬೇಕು. ತುಳಸಿ ದೇವಿ ಪೂಜೆ ಮಾಡಿ ಸಾಷ್ಟಾಂಗ ಮಾಡಿ ಆ ವೃದ್ಧ ಬ್ರಾಹ್ಮಣ ಬಂದಿದ್ದ, ಅವನ ಮಗನ ಉಪನಯಕ್ಕೋಸ್ಕರ ಕೊಟ್ಟಿದ್ದ ದಾನ ಮಾಡಿದ್ದೇನೆ. ಪರಮಾತ್ಮ ಪ್ರೀತನಾದ. ಆದರೆ ಈಗ ಸರಿಯಾದ ನಿಜವಾದ ಸಂಗತಿಯನ್ನು ಪತಿಗೆ ಹೇಳದೇ ಇದ್ದರೆ ಪ್ರಮಾದ ಆಗತ್ತೆ, ದ್ರೋಹಿ ಆಗ್ತೇನೆ. ಆತನಿಗೆ ಈ ಸನಾತನ ಧರ್ಮದ ಇದೇ ಇಲ್ಲ.
ಈಗ ಮಾಡಿದ ದಾನ ದ್ರೋಹವಾಗಿ ಪರಿಣಾಮ ಆಗುತ್ತೆ. ದಾನ ಗುಪ್ತವಾಗಿರಲಿ, ಏನು ಮಾಡಲಿ ಅಂತ ಅವಳು ಯೋಚಿಸ್ತಾ ಇದ್ದಾಳೆ. ಅಪ್ಪ ಪರಮಾತ್ಮ ಆತ್ಮಹತ್ಯೆ ದೋಷಕ್ಕೆ ಗುರಿ ಮಾಡಿ ನಂಗೆ ದುರ್ಗತಿಗೆ ತಳ್ಳಬೇಡ ಅಂತ ಹೇಳಿ ನಮಸ್ಕಾರ ಮಾಡ್ತಾಳೆ. ನನ್ನ ಸರ್ವ ಅಪರಾಧಗಳನ್ನು ಕ್ಷಮಿಸು, ನಿನ್ನ ಪಾದಾರವೆಂದರೆ ತಪ್ಪದೇ ಆಶ್ರಯವನ್ನು ಕೊಡು ಅಂತ ಬೇಡ್ತಾ ವಿಷಪಾನ ಮಾಡುವುದಕ್ಕೋಸ್ಕರ ಸರಸ್ವತಿ ಬಾಯಿ ಆ ಬಟ್ಟಲನ್ನು ಮೇಲೆ ಕೆತ್ತಾಳೆ. ಇನ್ನೇನು ಬಾಯಿಯೊಳಗೆ ವಿಷ ಹಾಕೋಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಏನೋ ಶಬ್ದ ಆಗುತ್ತಂತೆ. ಆ ಬಟ್ಟೊಳಗೆ ಏನೋ ಬಿದ್ದು ಶಬ್ದ ಆಗುತ್ತಂತೆ. ನೋಡ್ತಾಳಂತೆ, ಅದೇ ವ್ಯಾಪಾರಿ ಕೊಟ್ಟ ಉಂಗುರ. ಆಶ್ಚರ್ಯದಿಂದ ಏನು ಗೊತ್ತಾಗದೆ ಸ್ತಬ್ಧಳಾಗಿ ನಿಂತ್ಕೊಂಡು ಆನಂದ ಬಾಷ್ಪವನ್ನು ಸುರಿಸುತ್ತಾ ಆ ಬ್ರಾಹ್ಮಣನನ್ನು, ಸಾಮಾನ್ಯ ಅಲ್ಲ ಅವನು ಪರಮಾತ್ಮನೇ ಇರಬೇಕು ಅಂತ ಭಾವಿಸಿ ಮತ್ತೆ ಮತ್ತೆ ಆ ರೂಪವನ್ನು ಧ್ಯಾನ ಮಾಡುತ್ತಾ ಇದ್ದಾಳೆ. ಅಪ್ಪ ನಿನ್ನ ದರ್ಶನ ಆಯಿತು, ನನ್ನ ಭಾಗ್ಯ ಅಂತ ಹೇಳಿ ಪುನಃ ಪುನಃ ನನಗೆ ಮತ್ತೆ ದರ್ಶನ ಕೊಡು ಅಂತ ಹೇಳಿ ಭಕ್ತಿ ಪರವಶಳಾಗಿ ಅಳ್ತಾ ಇದ್ದಾಳೆ. ಹೀಗೆ ಒಂದು ಮುಹೂರ್ತವಾಗಿದ್ದು ಮತ್ತೆ ವಾಪಸ್ ಸರಿಯಾದ ಮನಸ್ಥಿತಿಗೆ ಬಂದು ತನ್ನ ಗಂಡನಿಗೆ ಆ ಉಂಗುರವನ್ನು ಕೊಡ್ತಾಳೆ. ಈ ದಿನ ಯಾಕೆ ನಾ ಹಿಂಗೆ ಮಾತಾಡ್ಲಿಕ್ಕತ್ತೀನಿ ಅಂಥೇಳಿ ಆ ಸೀನಪ್ಪ ನಾಯಕ ತಾನೇ ತರ್ಕ ಮಾಡ್ತಾ ಕೂತಿದ್ದಾನೆ. ಇದನ್ನು ಪೆಟ್ಟಿಗೆಯಲ್ಲಿ ಒಂದು ಇಟ್ಟಿದ್ದೇನೆ, ಇದನ್ನು ಉಂಗುರವನ್ನು ಅದನ್ನು ಎರಡನ್ನು ಮಾರಿ ದುಡ್ಡು ಗಳಿಸ್ತೇನೆ ಅಂತ ಹೇಳಿ ಹೋಗ್ತಾನಂತೆ. ಈಗ ತಾನೇ ಬಾಗಿಲು ಹಾಕ್ಕೊಂಡು ಹೋಗಿದ್ದೇನೆ, ಮೊಹರು ಇದ್ದ ಹಾಗೇ ಇದೆ, ಹಾಡು ಹಗಲು ಏನಾಗಿದೆ ಅಂಥೇಳಿ ನೋಡ್ತಾನೆ. ಒಳಗೆ ಹೋಗಿ ನೋಡಿದರೆ ತುಳಸಿ ಪೂಜೆ ಮಾಡಿದ ನಂತರ ಮುಖರವನ್ನು ಹುಡುಕಿ ತಂದು ಕೊಡುವೆಂದು ಹೇಳಿದೆಯಲ್ಲ, ಹೆಂಡತಿ ಕೇಳ್ತಾನೆ. ಪೂಜಾ ನಂತರ ಎಲ್ಲೂ ಹುಡುಕದೇ ಇರುವಂತಹ ಆ ಮುಖರವನ್ನು ಈಗ ನನ್ನ ಕೈಗೆ ಹೆಂಗೆ ತಂದು ಕೊಟ್ಟೆ, ಇದು ನನಗೆ ಅನುಮಾನಕ್ಕೆ ಕಾರಣ ಆಗಿದೆ, ಹೇಳು ಅಂತ ಹೇಳ್ತಾನೆ. ಆಮೇಲೆ ಅಂಗಡಿಗೆ ಈಗ ತಾನೇ ಅಂಗಡಿಯಲ್ಲಿ ಇಟ್ಟು ಬಂದಿದ್ದಂತಹ ಆ ಉಂಗುರವು ಮಾಯವಾಗಿದೆ. ಆ ಮಾರುವುದಕ್ಕೆ ಬಂದವನು ಹಣವನ್ನು ತೆಗೆದುಕೊಳ್ಳದೆ ಅಲ್ಲೇ ಇಟ್ಟು ವಿಠ್ಠಲನ ಗುಡಿಯವರಿಗೆ ಹೋಗಿ ಮಾಯ ಆಗಿದ್ದಾನಂತೆ. ಹೀಗಾಗಿ ಅವನ ಮನಸ್ಸು, ಸೇನಪ್ಪ ನಾಯಕನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ಆ ಬ್ರಾಹ್ಮಣನ ಮುಖ ಅವನ ಕಣ್ಣ ಮುಂದೆ ಬಂದಿದೆಯಂತೆ. ಈ ರೀತಿಯಾಗಿ ಮಾಡ್ತಾ ಮತ್ತೇನು ಮಾಡ್ತಾನಂತೆ, ಬಂದು ಅವನ ಅದೃಶ್ಯ ಹೋಗ್ತಾನಂತೆ ನೋಡಲಿಕ್ಕೆ. ಹೆಂಡತಿ ಸರಸ್ವತಿ ಬಾಯಿ ವಿಷಪಾನ ಮಾಡಬೇಕು ಅಂತ ಹೇಳಿ ಕುಳಿತಾಗ ಆ ಪಾನ ಮಾಡಬೇಕು ಅಂದಾಗ ಅದರಲ್ಲಿ ಬಟ್ಟಲಲ್ಲಿ ಆ ಬೀಳತ್ತೆ ಉಂಗುರ. ಇದೆಲ್ಲ ಸರಿನಾ, ನಿಜವಾ ಅಂತ ಕೇಳ್ತಾನೆ ಹೆಂಡತಿ. ಅವಳು ಹೇಳ್ತಾಳೆ, ಹೌದಪ್ಪ ನಿಜ, ನಾನು ಸ್ವಪ್ನದಲ್ಲಿದ್ದೇನೋ ಜಾಗೃತಿಯಲ್ಲಿದ್ದೇನೋ ಅಂತ ಹೇಳಿ ನಾಯಕ ಇದು ಮಾಡ್ತಾನೆ. ನೀವೇ ಸರಿಯಾಗಿ ಯೋಚಿಸ್ರಿ,
ಇಲ್ಲ, ನಾನು ಜಾಗ್ರತೆ ಅವಸ್ಥೆಯಲ್ಲೇ ಇದ್ದೇನೆ. ಆಗ ಅವರಿಗೆ ಇದಾಗುತ್ತೆ, ನನ್ನ ಪತ್ನಿಗುಂಟಾದಂತಹ ಜ್ಞಾನ ನನಗಾಗಿ ಹೋಯ್ತಲ್ಲ, ನಾನು ಎಂಥ ಪಾಪಿ ಇದ್ದೀನಿ, ಧರ್ಮದ್ರೋಹಿ ಇದ್ದೀನಿ. ಪರಮಾತ್ಮನೇ ಬಂದು ಯಾಚಿಸಿದಾಗ ಅವನಿಗೆ ಕೊಡದೆ ಹೋದ್ನಲ್ಲ. ಐಶ್ವರ್ಯ ಮದಮತ್ತನಾಗಿ ನಿನ್ನನ್ನು ಪರಮಾತ್ಮ, ನೀನು ಪಾಂಡುರಂಗ, ನಿನ್ನನ್ನು ನಿನ್ನ ಭಕ್ತರನ್ನು ತಿರಸ್ಕರಿಸಿ ನರಕ ಭಾಜನಾದ್ನಲ್ಲಪ್ಪ, ನನಗೆ ಕ್ಷಮೆ ಮಾಡು ಅಂತ ಹೇಳಿ ಬೇಡ್ಕೊತಾರೆ. ಪರಮಾತ್ಮ, ನೀನು ಯಾವ ರೂಪದಿಂದ ನನ್ನ ಅಂಗಡಿಗೆ ಬಂದು ದರ್ಶನ ಕೊಡ್ತಾ ಇದ್ದೆ ಅದೇ ರೂಪದಿಂದ ದರ್ಶನ ಕೊಡು ಅಂತ ಬೇಡ್ಕೋತಾರಂತೆ. ಬೇಡ್ಕೊಂಡು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಹೆಂಡತಿ ಹೇಳ್ತಾಳಂತೆ, ಅಷ್ಟು ಹಠ ಮಾಡಬೇಡ್ರಿ, ಅವನು ಬರೋ ತನಕ ಹಾಲು ಕುಡೀರಿ ಅಂತ ಹೇಳ್ತಾಳೆ. ಇಲ್ಲ ಅಂತ ಹೇಳ್ತಾನೆ. ಹೀಗೆ 4 ದಿವಸ ಆದಮೇಲೆ 4ನೇ ದಿವಸ ಪ್ರಾತಃ ಕಾಲದಲ್ಲಿ ಸರಸ್ವತಿ ಬಾಯಿ ತುಳಸಿ ಪೂಜೆಗಂತ ಹೋಗ್ತಾಳಂತೆ. ಹೋಗಿ ಅಲ್ಲಿ ಶ್ರೀಕೃಷ್ಣನ ಧ್ಯಾನ ಮಾಡುತ್ತಾ ಕುಳಿತಿರುವಾಗ ಆ ಬ್ರಾಹ್ಮಣ ರೂಪಿಯಾಗಿರುವಂತಹ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಆಗ ಸರಸ್ವತಿ ಬಾಯಿ ಎದ್ದು ನಮಸ್ಕಾರ ಮಾಡಿ ಸಂತೋಷದಿಂದ ಆನಂದಾಶ ಅವಳ ಕಣ್ಣಿಂದ ಸುರಿತಾ ಇದೆ. ಅವನು ಹೇಳ್ತಾನಂತೆ, ಅಮ್ಮ, ನನಗೋಸ್ಕರ ಅನ್ನ ಉದಕ ಎಲ್ಲವನ್ನ ಬಿಟ್ಟಿದ್ದಿ. ಆಗ ಅವಳು ಹೇಳ್ತಾಳಂತೆ, ತನ್ನ ಪತಿಯ ಪಶ್ಚಾತ್ತಾಪ ಚರಿತ್ರೆಯನ್ನು ಪರಮಾತ್ಮ ಮುಂದೆ ಹೇಳ್ತಾಳಂತೆ. ಆಗ ಪರಮಾತ್ಮ ನಕ್ಕು, ಅಮ್ಮ ಸಾಧ್ವೀಮಣಿ, ನಿನ್ನ 3 ದಿನದ ಉಪವಾಸದಿಂದಲೂ ನನ್ನ ನಾಮಸ್ಮರಣೆಯಿಂದಲೂ ನಿನ್ನ ಪತಿ ಎಲ್ಲ ದುರಿತ ರಾಶಿಗಳು ಭಸ್ಮವಾಗಿದೆ. ಆತನನ್ನು ನಾನು ಪೂರ್ತಿಯಾಗಿ ಬಿಟ್ಟಿಲ್ಲ. ಆದ್ದರಿಂದ ಸರ್ವಸ್ವವನ್ನು ತ್ಯಾಗ ಮಾಡಿ ನಿನ್ನ ಪತಿ ನನ್ನ ದಾಸನಾಗಿ ಬಂದು ನಿಂತರೆ ದರ್ಶನ ಕೊಡ್ತೇನೆ ಅಂತ ಹೇಳ್ತಾಳೆ. ಹಾಗಂತ ಹೋಗಿ ನಿನ್ನ ಪತಿಗೆ ಹೇಳಿದಾಗ ಸರಸ್ವತಿ ಬಾಯಿ ಆ ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ಬಂದು ನಾಯಕ ಕೇಳ್ತಾನೆ, ಆಯ್ತೇನು ಪರಮಾತ್ಮನ ದರ್ಶನ? ಆಗ ಸರಸ್ವತಿ ಬಾಯಿ ಹೇಳ್ತಾಳೆ ಗಂಡನಿಗೆ, ಆಯಿತು, ಈಗ ತಾನೇ ವೃದ್ಧನ ಬ್ರಾಹ್ಮಣನಾಗಿ ಬಂದಿದ್ದಾನೆ, ಮತ್ತು ನಂಗೆ ಯಾಕೆ ತಿಳಿಸಿಲ್ಲ ಅಂತ ಕೇಳ್ತಾನೆ. ಆ ಪರಮಾತ್ಮನ ದರ್ಶನವಾದಾಗ ನನಗೇನು ತೋಚಲಿಲ್ಲ ಅಂತ ಹೇಳ್ತಾಳೆ. ಅಂಥ ಪ್ರಮಾದ ಆಯಿತು, ನಾನು ಎಂಥ ಹತಭಾಗ್ಯ ಇದ್ದೇನೆ, ನೀನೇ ಧನ್ಯಳು, ನೀನೇ ಭಾಗ್ಯದೇವತೆ, ನೀನೇ ಪುಣ್ಯವಂತೆ. ಆ ಬ್ರಾಹ್ಮಣ ರೂಪಿಯಾಗಿರುವಂತಹ ಪರಮಾತ್ಮ ಎಲ್ಲಿ ನಿಂತಿದ್ದ ಆ ಸ್ಥಳವನ್ನಾದರೂ ತೋರಿಸು ಅಂತ ಹೇಳ್ತಾನೆ. ಸರಸ್ವತಿ ಬಾಯಿ ತನ್ನ ಪತಿಯನ್ನು ಆ ಬೃಂದಾವನದ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಇಲ್ಲೇ ನಿಂತು ದರ್ಶನ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ನಾನು ಧನ್ಯನಾದೆ ಅಂಥೇಳಿ ನಮಸ್ಕಾರ ಮಾಡಿ ಆತ ಏನು ಹೇಳ್ದ ಇನ್ನೊಮ್ಮೆ ಹೇಳೋದು. ಅಪ್ಪ ಗಂಡನಿಗೆ ಹೇಳ್ತಾನೆ, ನಾಥ, ಆ ಬ್ರಾಹ್ಮಣ ರೂಪಿ ಭಗವಂತ ನಿನ್ನ ಪತಿದೇವನು ಸರ್ವಸ್ವವನ್ನು ತ್ಯಾಗ ಮಾಡಿ ಹರಿದಾಸನಾಗಿ ಬಂದರೆ ದರ್ಶನ ಕೊಡ್ತೇನೆ ಅಂತ ಹೇಳಿದ್ದಾನೆ ಅಂತ ಹೇಳ್ತಾನೆ. ಆ ಪತ್ನಿಯ ಮಾತನ್ನು ಕೇಳಿ ನಾಯಕ ಧನ್ಯನಾದೆ ಅಂತ ಹೇಳಿ ಅಂದ್ಕೊಂಡು ಪರಮಾತ್ಮನ ಆನಂದಭರಿತನಾಗಿ ಪರಮಾತ್ಮನ ನಾಮಕೀರ್ತನೆಯನ್ನು ಮಾಡುತ್ತಾ ನರ್ತನ ಮಾಡುತ್ತಾ ಎಲ್ಲ ಆಭರಣಗಳನ್ನು ಕಿತ್ತಿ ಒಗೆದು ಬೇರೆ ವಸ್ತ್ರಗಳನ್ನು ಉಟ್ಟುಕೊಂಡು ಪತ್ನಿ ಮತ್ತು ಹೆಂಡತಿ ಮಕ್ಕಳ ಸಹಿತಾಗಿ ಆ ಸಕಲ ಐಶ್ವರ್ಯ ಇರುವಂತಹ ಮನೆಯನ್ನು ಬಿಟ್ಟು ಬೀದಿಗೆ ಬಂದು ನಿಂತ್ಕೋತಾನೆ. ಜನರೆಲ್ಲ ಅಂತಾರತ್ತೆ, ಇದೇನು ನಾಯಕನಿಗೇನು ಬುದ್ಧಿ ಕೆಟ್ಟಿದೆ ಅಂತ. ಆಗ ಬ್ರಾಹ್ಮಣ ರೂಪದಿಂದ ಬಂದಿರುವಂತಹ ಪರಮಾತ್ಮ ಮತ್ತೆ ಅದೇ ರೂಪವನ್ನು ತಾಳಿ ಶ್ರೀನಿವಾಸ ನಾಯಕನ ಎದುರಿಗೆ ಬರ್ತಾರೆ.
ಆಗ ಶ್ರೀನಿವಾಸ ನಾಯಕ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಅಷ್ಟು ದರ್ಶನ ಕೊಟ್ಟಾಕ್ಷಣ ಪರಮಾತ್ಮ ಮಾಯ ಆಗ್ಬಿಡ್ತಾನೆ. ಆವಾಗ ಬ್ರಾಹ್ಮಣನ ಕೇಳ್ತಾನೆ, ಹೆಂಡತಿ ಕೇಳ್ತಾನಂತ, ಬ್ರಾಹ್ಮಣನ ಮತ್ತೆ ನೋಡಿದೇನು ಅಂತ. ಇಲ್ಲ ಅಂತಾಳೆ. ಈಗ ತಾನೇ ಬಂದಿದ್ದ, ಅವನಿಗೆ ನಾನು ನಮಸ್ಕಾರ ಮಾಡಿದೆ, ಒಂದೂ ಮಾತಾಡಲಿಲ್ಲ. ಅವನಿಗೆ ನಮಸ್ಕಾರ ಮಾಡಿ ಹೇಳೋದ್ರಲ್ಲಿ ಅದು ಮಾಯವಾದ್ನದ. ಆಕೆ ಸರಸ್ವತಿ ಬಾಯಿ ಅಂತಾಳೆ, ನಾನು ಯಾರನ್ನೂ ನೋಡಲಿಲ್ಲಲ್ಲ, ನೀವು ಕೆಳಗೆ ನಮಸ್ಕಾರ ಮಾಡೋದನ್ನು ಮಾತ್ರ ನೋಡಿದ್ದೇನೆ ಅಂತ ಹೇಳ್ತಾಳೆ. ಆಗ ನಾಯಕ ಭಜನೆಗೆ ಆರಂಭ ಮಾಡ್ತಾನಂತೆ. ಊರವರೆಗಿರುವಂತಹ ಮಾರುತಿಯ ದೇವಾಲಯಕ್ಕೆ ಬಂದು, ಹನುಮಂತನ ದೇವಾಲಯಕ್ಕೆ ಬಂದು ಪತ್ನಿ ಸರಸ್ವತಿ ಬಾಯಿ ಜೊತೆಗೆ ಇರ್ತಾರೆ. ಆಕೆ ಭಿಕ್ಷೆಯಲ್ಲಿ ಬಂದಂತಹದಿಂದ ಅಡಿಗೆ ಮಾಡಿ ಹಾಕ್ತಾಯಿದ್ರು. ಆ ಅಡಿಗೆಯನ್ನು ಪರಮಾತ್ಮನಿಗೆ ಇದು ಮಾಡಿ ಈ ರೀತಿಯಾಗಿರ್ತಾರೆ. ಹೀಗೆ ಸೀನಪ್ಪ ನಾಯಕ ಬರುವಾಗ ಅರಣ್ಯ ಮಧ್ಯದಲ್ಲಿದ್ದಾಗ, ಎಲ್ಲಿ ನಿನ್ನ ಗಂಟಲು ಏನಿದೆ ನೋಡೋಣ ಅಂತ. ಏನಿಲ್ಲಲ್ಲ ಅಂತಾಳೆ. ಎಲ್ಲಿ ತೆಗೆದು ನೋಡ್ತೀನಿ ಅಂತ. ಆಗ ಗಂಟಿಟ್ಕೊಂಡು ಬಂದಿರ್ತಾಳಲ್ಲ, ಆ ಗಂಟಿನಲ್ಲಿ ಏನಿದೆ ಅಂತ ಕೇಳಿದಾಗ ಏನಿಲ್ಲಲ್ಲ ಅಂತ. ಆ ಗಂಟು ತೆಗೆದು ನೋಡಿದ್ರೆ ಅದರೊಳಗೆ ಚಿನ್ನದ ಬಂಗಾರದ ಥಾಲಿ ಇರುತ್ತಂತೆ. ಹಾಗೆ ಪರಮಾತ್ಮ ಅವರಿಗೆ ದರ್ಶನವನ್ನು ಕೊಟ್ಟು ಪುರಂದರ ವಿಠ್ಠಲ ಅಂತ ಹೇಳಿ ತಾನೇ ಅಂಕಿತವನ್ನು ಕೊಟ್ಟಿದ್ದಾರೆ. ಮುಂದೆ ಅವರು ಪುರಂದರ ದಾಸರಂತ ಹೇಳಿ ಇದಾಗಿದ್ದಾರೆ. ಅದಕ್ಕೆ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠ್ಠಲ ರಾಯನ ಸಂದರ್ಶನ ಫಲಗನಕಾಯಿತು, ಸಂದರ್ಶನ ಫಲ ಆಯಿತು. ಇವತ್ತು ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ, ಆ ಪರಮಾತ್ಮನ ದರ್ಶನ ಆಗಿದೆ, ಪುರಂದರ ವಿಠ್ಠಲ ರಾಯ ಅಂತ ಅಲ್ಲಿ ಶುರು ಮಾಡಿದ್ದಾರೆ ಅವರು. ಅಲ್ಲಿಂದ ಮುಂದೆ ಅನೇಕ ಹಾಡುಗಳನ್ನು ಮಾಡಿದ್ದಾರೆ. ಬೇಡ್ಕೋತಾ ಇರು, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಅಂತ ಹೇಳಿ ಕೃಷ್ಣನ ಹಾಡನ್ನು ಮಾಡಿದ್ದಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದ ಹೆಂಡತಿಯನ್ನು ಹಾಡ್ತಾ ಇದ್ದಾರೆ. ಒಂದು ದೇವರ ನಾಮದಲ್ಲಿ ಹೇಳಿದ್ದಾರೆ, ಆಕೆಯ ಪುಣ್ಯದಿಂದ ನನಗೆ ಈ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ. ಆದದ್ದೆಲ್ಲ ಒಳಿತೇ ಆಯಿತು ಅಂತ ಅನ್ನೋ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ ನಾಚುತ್ತಲಿದ್ದೆ, ಆದರೆ ಹೆಂಡತಿ ನನಗೆ ದಂಡಿಗೆ ಬೆತ್ತ ಹಿಡಿಸಿದಳಪ್ಪ ಅಂತ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳ್ತಾರೆ. ಆ ಪತಿವ್ರತೆಯ ಅನುಗ್ರಹದಿಂದ ನನಗೆ ಇಂಥದ್ದಿತ್ತು. ತುಳಸಿ ಮಾಲೆ ಹಾಕುವುದಕ್ಕೆ ನಾನು ನಾಚ್ತಾ ಇದ್ದೆ. ಪರಮಾತ್ಮನ ಸೇವೆ ಮಾಡೋದಕ್ಕೆ ಆಲಸ್ಯನಾಗಿ ತಿರುಗ್ತಾ ಇದ್ದೆ. ಅಂತಹ ಪರಮಾತ್ಮ ನನಗೆ ತುಳಸಿ ಮಾಲೆಯನ್ನು ಹಾಕಿ ಅವನ ಸೇವೆ ಮಾಡುವಂತಹ ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅಂತಹ ಪುರಂದರದಾಸರು ಅನೇಕ ಹಾಡುಗಳನ್ನು ಮಾಡಿದ್ದಾರೆ. ಆ ಪರಮಾತ್ಮನ ಕಂಡು ಮಾಡಿದ್ದಾರೆ. ಇವತ್ತು ಆ ಪುರಂದರದಾಸರ ಚರಿತ್ರೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮಾತ್ಮನಿಗೆ ಅನಂತ ಅನಂತ ನಮಸ್ಕಾರದೊಂದಿಗೆ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.